ಚಪ್ಪಲಿ ತಾಂಡು ರಪ 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 ಮಾತಾಡ್ತಾರೆ ಅಂದ್ರೆ ಎಲ್ಲ ಕಟ್ ಮಾಡಬೇಕು. ಹತ್ರ ತುಡಿ ಒಂದು ಗೊನೆ ಬಂದ್ಬಿಟ್ರೆ. ಕಾವ್ಯ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಐ ಅಪ್ರಿಷಿಯೇಟ್ ಯುವರ್ ಪ್ರಪೋಸಲ್. ಆ್ಯಂಡ್ ನೀವೇ ಯಾರು ಪಕ್ಕದಲ್ಲಿ ಕೂತ್ಕೊಂಡಿದ್ದು? ಜಾಸ್ತಿ ಮುಖ ಮುಚ್ಕೊಂಡಿದೆ. ಆಯ್ತಾ, ಬನ್ನಿ. ಮುಖನೇ ಯಾಕೆ ಮುಚ್ಕೊಂಡಿರ್ಬೇಕು? 18+ ವ್ಲಾಗ್ ಆಗೋಯ್ತು. ಕಟ್ ಹಲೋ. ಸಾಂಗ್ ಹುಡ್ಕೋ ಲಕ್ಷಣ ನೋಡಿ ಅವ್ರದ್ದು. ಕನ್ನಡ ಹಾಟ್ ರೊಮ್ಯಾಂಟಿಕ್ ಸಾಂಗ್ಸ್ ಇದು ಬೇಕಂತ ಗೈಸ್. ಓಕೆ, ಅವ್ರು ಬರೋವರೆಗೂ ಹೆಂಗಿದ್ರು ಬೋರ್ ಆಗುತ್ತೆ ಗೈಸ್. ಇವಾಗ ಏನಾದರೂ ಪ್ರ್ಯಾಂಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ, ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಸೊ ಇವತ್ತು ಇನ್ನೊಂದು ಟ್ರಿಪ್ಪಿಗೆ ಓಡ್ತಾ ಇದ್ದೀವಿ ನಾವು. ಸೊ ಯಾರ್ಯಾರು ಅಂತ ಅಂದರೆ ಇಷ್ಟು ಜನ ಇದ್ದೀವಿ ಗೈಸ್. ಇವಾಗ ಎಲ್ಲ ಹಂಗೆ ತಿರುಗ್ತೀರಾ ಈ ಕಡೆ. ನವಾಜ್ ಅವರು, ಎಪಿಕ್ ಅವರು. ಸೊ ಹಾಯ್ ಗೈಸ್, ಮತ್ತೆ ಇವ್ರು ಲಾಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಹಣೆ ಬರೋಕ್ಕೆ ನಾವೇ ಲಾಕ್ ಆಗಿದ್ದೀವಿ ಅನ್ಸುತ್ತೆ. ಆ್ಯಂಡ್ ನೀವು ತುಂಬ ಸತಿ ಹೇಳಿದ್ದೀನಿ ನಮ್ಮ ಜೊತೆ ಟ್ರಿಪ್ಪಿಗೆ ಬರಬೇಡಿ ಅಂತ ಗೈಸ್. ಅದೇನೋ ಮೇ ಬಿ ನಿಮ್ಮ ಕರೆದು ಮರ್ಯಾದೆ ತೆಗಿಯೋದಂದ್ರೆ ಇದೇ ಥರ ಗೈಸ್. ಇಲ್ಲ, ನಾವು ಲಾಗಿಗೆ ಬರಬಾರ್ದು ಅಂತ ಅನ್ಕೊಂಡಿದ್ವಿ. ಸೊ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಇವತ್ತು ಲಾಗ್ ನಡೀತಿರೋ ಕಾರಣ. ಓಕೆ, ಒಬ್ಬೊಬ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಇವರು ನವಾಜ್ ಅವರು, ಇವರು ಯಶವಂತ್ ಅವರು. ಇವ್ರನ್ನೇನು ಪರಿಚಯ ಮಾಡ್ಕೊಡೋದು ಬೇಡ. ಚಪ್ಪಲಿ ತಾಂಡು ರಪ 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 ರಪ. ಮತ್ತೆ ನನಗೆ ಮಾಡಿದ್ದು ನೀವು ಟ್ರಿಪ್ಪಿಗೆ ಬರಬೇಡಿ ಅಂದ್ರೆ ಬರ್ತಾರೆ. ಉದಯ್ ಇಲ್ಲಿ ಅಂತ. ಉದಯ್ ಅವರೇ ಇದು ಸೊ ಇರಿ ಫಸ್ಟ್ ನಾವು ಎಲ್ಲಿ ಬಂದಿದ್ದೀವಿ ಅಂತಾನೂ ಹೇಳಿಲ್ಲ ನಾನು. ಇರಿ ಒಂದು ನಿಮಿಷ ಕೊಡಿ, ಹೇಳಿ ಗೈಸ್. ಇಲ್ಲಿ ದನಗಳನ್ನ ತೋರಿಸ್ತೀನಿ ನೋಡಿ. ಸೊ ಗೈಸ್, ನಾವು ಇವಾಗ ಪೂಜಾರಿ ಫಿಶ್ ಲ್ಯಾಂಡ್ ಅಲ್ಲ, ಪೂಜಾರಿ ಫಿಶ್ ಲ್ಯಾಂಡಿಗೆ ಮೈಸೂರು ಹೈವೇ. ಇದು ಫೇಮಸ್ ಅಂತ ಆದ್ರೆ ನನಗೆ ಮೈಸೂರು ಗೊತ್ತಿಲ್ಲ. ಹೈವೇ, ಪೂಜಾರಿ ಫಿಶ್ ಲ್ಯಾಂಡು ಇಲ್ಲಿ ಎಲ್ಲ ಫೇಮಸ್. ಹೌದಾ ಗೈಸ್, ಸರ್ವರ್ ಹೋಗೋಕ್ಕೂ ಸಾರಾಯ ಮದ್ದು ಅಂತ ಬಂದಿದ್ದೀವಿ. ಹಳೆ ಗಾಡಿಗಳ ಜೊತೆ ಹಳೆ ಗಾಡಿಗಳು ನೋಡಕ್ ಬಂದಿದ್ದೀವಿ. ಹಳೆ ಗಾಡಿಗಳ ಜೊತೆ ಹೊಸ ಗಾಡಿಗಳು ನೋಡಕ್. ಆ್ಯಂಡ್ ಉದಯ್ ಬರ್ತಿರೋದು ನೀನು 5ನೇ ಹುಡುಗಿ ಜೊತೆ ಅನ್ಸುತ್ತೆ. ಎಲ್ಲಿ ಅವ್ರ ಹುಡುಗಿ? ಪ್ರೀತಿ ವಾ ದೇವತೆ, ಹೃದಯದ ದೇವತೆ, ಸೂಚನೆ ನೀಡದೆ ನನ್ನಯ ಎದುರಿಗೆ ಬಂದಳು. ಏಯ್ ಅಲ್ಲ, ಯಾವ ಕಾರ್ಗಳಂತ ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ಯಾವ ಕಾರು ಅಂತ. ನಿಮಗೆ ಗೊತ್ತಾ? ಅಟ್ಲೀಸ್ಟ್ ನಿಮಗೆ ಗೊತ್ತಾ ಈ ಕಾರ? ಹಾಂ, ಅಂಬಾಸಿಡರ್ ಇದು ಮಾರಿಸ್. ಇದು ಮಾರಿಸ್. ಅಲ್ಲಿ ಓದ್ಬಿಟ್ಟು ಹೇಳೋದು ಬೇಡ. ಡೇಂಜರ್ ಡೇಂಜರ್. ಚೆನ್ನಾಗಿದೆ ಅಲ್ಲ ಅದು? ಹಳೆ ಕಾರ್ಗಳೆಲ್ಲ ಇದೆ ಇಲ್ಲಿ. ಏನದು, ಏನಂತಾರೆ ಇದನ್ನ? ಕಾವ್ಯ, ನೀವು ಎಷ್ಟನೇ ಹುಡುಗನ ಜೊತೆ ಬರ್ತಾ ಇರೋದು? ಕಾವ್ಯ, ನೀವು ಎಷ್ಟನೇ ಹುಡುಗನ ಜೊತೆ ಬರ್ತಾ ಇರೋದು? ಮೇ ಬಿ 6ನೇ ಹುಡುಗನ ಜೊತೆ ಅನ್ಸುತ್ತೆ. ನಾನು ಹುಡುಗನ ಜೊತೆನೇ ಬಂದಿಲ್ಲ. ಹೌದಾ? ಹುಡುಗಿರ ಜೊತೆ ಬಂದಿರೋದು. ಮತ್ತೆ ನೀವು ಕರ್ಕೊಂಬಂದ್ರಲ್ಲ, ಇದೇ ಆಗಿದ್ರಾ? ಇವರೆಲ್ಲ ವ್ಲಾಗಲ್ಲಿ ಹೆಂಗ್ ಮಾತಾಡ್ತಾರೆ ಅಂದ್ರೆ ಎಲ್ಲ ಕಟ್ ಮಾಡಬೇಕು, ಎಲ್ಲ ಕಟ್ ಮಾಡಿ ಎಡಿಟಿಂಗ್ ತುಂಬಾ ಟೈಮ್ ಆಗುತ್ತೆ ನನಗೆ. ಯಾರು ಬಂದಿದ್ರಲ್ಲ ಗೊತ್ತಿಲ್ಲ. ಇದು ಫ್ಯಾಮಿಲಿ ರೆಸ್ಟೋರೆಂಟ್. ಇದು ಏನ್ ನೋಡ್ತಾ ಇದೀವಿ ಈ ಕಡೆ ಫ್ಯಾಮಿಲಿ ರೆಸ್ಟೋರೆಂಟ್. ಫ್ಯಾಮಿಲಿ ಕಮ್ ಈ ಕಡೆ ಇಲ್ಲಿ ಕಾಣ್ತಿದೆ ನೋಡಿ. ಅದು ಬಂದು ಫ್ಯಾಮಿಲಿ ಮತ್ತೆ ಅಂದ್ರೆ ಫ್ಯಾಮಿಲಿ ಊಟ ಸರಿ. ಎಲ್ಲ. ಅದು ಬಂದು ಏನ್ ಗೊತ್ತಾ, ಫ್ಯಾಮಿಲಿ ಮತ್ತೆ ಅಕ್ರಮ ಸಂಬಂಧಗಳೆಲ್ಲ ಇಲ್ಲಿ ನಡೀತವೆ. ಸೊ ಗೈಸ್, ನಾವು ಹೋಗ್ತಾ ಇರೋದು ವೈನಾಡಿಗೆ, ವೈನಾಡ್ ಟ್ರಿಪ್ಪಿಗೆ. ಇವರು ಯಾಕೋ ಇದು ಪೂಜಾರಿ ಫಿಶ್ ಲ್ಯಾಂಡ್ ಒಂದು ಟೋರ್ ಮಾಡಂಗಿದ್ದಾರೆ ಯಶವಂತ್ ಅವರು. ಕಡೆ ಹೋಗೋದು. ಇಲ್ಲಿ ಹೋಗಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ನನಗೆ ಎಳಿತಾ ಇದೆ ಸರ್ ಇದು. ಹಾಂ ಗೈಸ್, ಇವರು ಆಸ್ ಯೂಶುವಲ್ ಕೆಲಸಕ್ಕೆ ಹೊರಟಿದ್ದಾರೆ ಇವಾಗ. ಲಕ್ಷ್ಮೀ ಬಾರಂ ಅಂತಂದ್ರೆ ಅದಕ್ಕೆ ಬಂದಿದ್ರು. ಏನು ಏ ಕಮಿನ್ ನಾನು ಮಾತಾಡಿದ್ದೀನಿ ಬನ್ನಿ. ಯಾಕೆ ವಾಪಸ್ ಕಳಿಸ್ತವ್ರೆ ಅಂತ ನೋಡ್ತಾ ಇದ್ದೀವಿ. ನಮ್ಮ ಹುಡುಗಿರಿಗೆಲ್ಲ ಅಲೋ ಇಲ್ಲ ಇಲ್ಲಿ. ಹಾಂ, ಮತ್ತೆ ಯಾಕೆ ಅವರು ಹುಡುಗಿರಲ್ಲಿ ಅಂತ ಅಂದ್ರೆ ಸೀನ್ ಹಾಕಿ ಆಯ್ತಾ? ಈಗ ಹತ್ರ ಹೋಗ್ತಾ ಇದ್ದಾರೆ. ಅದು ಒಂದು ಸೀನ್ ಇದೆಯಲ್ಲ, ಹತ್ರ ತುಡಿ ಒಂದು ಗೊನೆ ಬಂದ್ಬಿಟ್ರೆ ಯಶವಂತ್ ಅವರೇ
ಇಲ್ಲಿಗೊಂದು ಆಡಿಯೋ ಹಾಕ್ತೀನಿ ರಾಜ ಹುಡುಗಿರಿಗೆ ರಾಜ ನಾನು ಟಣನನ್. ಓಕೆ ನೀವೇ ಗೈಸ್, ಇವತ್ತು ನಮ್ಮ ಜೊತೆ ಇದ್ದಾರೆ. ಗೈಸ್ ಸೀರಿಯಸ್ ಹೇಳ್ತೀನಿ, ಇವ್ರ ವ್ಲಾಗಲ್ಲಿ ನನಗೆ ಇವತ್ತು ಬರೋಕ್ಕೆ ಇಷ್ಟ ಇದ್ದಿಲ್ಲ. ಬಟ್ ಆದರೂ ಅಚಾನಕ್ಕಾಗಿ ಎಲ್ಲೆಲ್ಲೋ ಕಾಣಿಸ್ತೀವಿ ಅಂತೇಳಿ ಆದರೂ ಕೂಡ ಕೋಆಪ್ರೇಟ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಒಂದು ವ್ಯೂ ಬಂದರೂ ಇವ್ರ ಮನೆಗೆ ಅಟ್ಲೀಸ್ಟ್ ತಿನ್ನೋಕ್ಕಾದ್ರೂ ಆಗುತ್ತೆ. ಹೌದೌದು ಕರೆಕ್ಟ್. ಹಾಯ್ ಪ್ರೀತಿ, ಹೋಪ್ ಯು ಆರ್ ಎಂಜಾಯಿಂಗ್ ಸಿಟ್ಟಿಂಗ್ ವಿತ್ ಮೀ ಆ್ಯಂಡ್ ಫೀಲಿಂಗ್ ಪ್ರೌಡ್ ಐ ಥಿಂಕ್. ಓಕೆ, ನಮ್ಮ ಜೊತೆ ಇದ್ದಾರೆ ಯಶವಂತ್ ಮಿಲಿಯನೇರ್ ಆ್ಯಂಡ್ ಕೈ ಕೂಡ ಬಂದಿಲ್ಲ. ಸೊ ನಮ್ಮ ಜೊತೆ ಇದ್ದಾರೆ ಯಶವಂತ್ ಮಿಲಿಯನೇರ್ ಆ್ಯಂಡ್ ಕಾವ್ಯ. ಹಾಯ್, ವೆಲ್ಕಮ್ ಬ್ಯಾಕ್ ಟು. ಹಾಯ್ ನವಾಜ್. ನನಗೆ ಹಾಯ್. ಆ್ಯಕ್ಚುಲಿ ಎಲ್ಲರೂ ಕೂಡ ಲೈಟ್ ಕಮ್ಮಿ ಇದೆ ಕಾಣ್ತಿಲ್ಲ, ಬಟ್ ಅವ್ರು ಕಾಣ್ತಿದ್ದಾರೆ. ನಾನು ಕಣ್ಣ ಫ್ಲಾಶ್ ಮಾಡ್ಕೊಂಡೆ. ರವಿ ಕಾಣದನ ಕವಿ ಕಂಡ, ಕವಿ ಕಾಣದನ ಪ್ರವಿ ಕಂಡ. ಫ್ಲಾಶ್ ಆನ್ ಮಾಡ್ತೀನಿ ಬೇಕಾದ್ರೆ ಹೇಳೋ. ಹಾಯ್ ಸುಚಿತ್ರ. ಆನ್ ಮಾಡಿದೆ ಕಣೋ. ಹಾಯ್, ಹವ್ ಯು? ಮಗ ಆಸ್ಕ್ ಮೀ. ಯಾ ಐಮ್ ಕ್ಯೂಟ್ ಲೈಕ್ ಯು. ಮಗ ಫ್ಲಾಶ್ ಆನ್ ಮಾಡಿದೆ. ಸೊ ಗೈಸ್ ಬನ್ನಿ ಊಟ ಮಾಡ್ಬಿಟ್ಟು ಮತ್ತೆ ಮಾತಾಡೋಣ. ಇವ್ರ ವ್ಲಾಗಲ್ಲಿ ನಂಗೆ ಪೇಮೆಂಟ್ ಕೊಡ್ತಾರೆ, ಅದಕ್ಕೆ ಮಾತಾಡ್ತಿರೋದು. ಅದನ್ನ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಎಫರ್ಟ್ಸ್ ಏನೂ ಇಲ್ಲ. ಏನು ಫಕ್ ಆಗಿದೆ ನೀನು ಮಾತಾಡು. ಓಡೋದೇನು ಬೇಡ, ವಿಡಿಯೋ ಇದು. ಬಾಯ್. ಇವಾಗ ಫುಡ್ ಆರ್ಡರ್ ಮಾಡ್ತಾ ಇದ್ದಾರೆ. ನೀರು ದೋಸೆಗೆ ಏನು ಹೇಳ್ತೀರಾ? ನೀರು ದೋಸೆಗೆ ಏನಿದೆ? ಕರಿ ಚಿಕನ್ ಕರಿ ನೀರು ದೋಸೆಗೆ ಏನು ಹೇಳ್ತೀರಾ? ನಾಟಿ ಚಿಕನ್ ಫ್ರೈ ಒಂದು, ಫಿಶ್ ಕರಿ ಒಂದು. ಫಿಶ್ ಕರಿ ಹಾಕೊಳ್ಳಿ. ಇನ್ಯಾವ್ದು ಹೇಳಿದ್ರಿ ನೀವು? ಫಿಶ್ ಕರಿ ಹಾಕೊಳ್ಳಿ. ಇದು 420 ಪ್ಲಸ್ 840. ಖಂಡಿತವಾಗ್ಲೂ ಇದು ಸಿಹಿಯಾದಂತಹ ಬೀಡ. ಪ್ರೀತಿಯವರೇ, ನಿಮಗೆ ಬೇಕಾ? ಬೇಕಾ? ಇಲ್ಲ ಆಫ್ ಮಾಡಿ ಕ್ಯಾಮ್ರಾ ಬೇಕಾದ್ರೆ ಚೀನಾ ತಿನ್ನಲ್ಲ ಅದು. ಇವಾಗ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ಹಿಂಗಿದೆ ರೆಸಾರ್ಟ್, ಹಿಂಗಿದೆ. ಇಲ್ಲಿ ಚಿಕ್ಕ ಪೂಲ್ ಇದೆ. ಹಾಗೆ ಈ ಕಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಹಾಲ್ ಇದೆ. ಈ ಕಡೆ ಕಿಚನ್ ಇದೆ. ಈ ಕಡೆ ಒಂದು ಬೆಡ್ರೂಮ್ ಇದೆ. ಆ್ಯಂಡ್ ನೋಡಿ ಹೀಗಿದೆ. ಆ್ಯಂಡ್ ಆ ಕಡೆ ಒಂದು ಬೆಡ್ರೂಮ್ ಇದೆ, ಅಲ್ಲೆಲ್ಲ ಹುಡುಗರಿದ್ದಾರೆ. ಬರ್ಬೋದಾ? ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ, ಕಾಲಲ್ಲಿ ಮಾತಾಡಿಕೊಂಡು. ಯಶವಂತ್ ಅವ್ರು ಆಲ್ರೆಡಿ ಕರುನಾಡ ಕೆಫೆ ಓನರ್ ಆಲ್ರೆಡಿ ಕಾಫಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಪ್ರೂವ್ ಮಾಡ್ಕೋತಾ ಇದ್ದೀರಾ ನೀವು ಕರುನಾಡ ಕೆಫೆ ಓನರು. ಕಾಫಿ ಟೀ ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಂತ. ಛ, Yeah, okay bro, we'll go there, okay? Thanks. Bro, if you didn't get, you called me. Yeah bro, thank you for the liquor opportunity and being grateful for me. And also one girl is doing a vlog and I don't know why she is doing while we are talking about liquor. to record your English. Yeah, I appreciate your proposal, but I am rejecting you. Go back. Bye bro. Okay bro. Bye Nanda bro. Thank you so much. ಮುಗಿತಾ? Redeem call. ನಿಮ್ಮ ಕರುನಾಡ ಕೆಫೆ ಓನರ್ ಆಲ್ರೆಡಿ ಕಾಫಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹೌದಾ ಅವಚ? ನವಾಜ್ ಅವ್ರು ಯಾಕೆ ಹಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ? Give this. Come. How you are feeling? Feeling good. Feeling good? How you are feeling with an free villa? Just feeling like a wow, no? Whenever you get free, you'll feel like a wow, no? Yeah, I observed that. Yeah, actually, exactly. ಓವರ್ ಆಕ್ಟರ್. And I won't say thank you. ನೀವು ಓವರ್ ಆಕ್ಟಿಂಗ್ ಮಾಡಿ ಅಲ್ಲಿ ಹಿಂಗೆ ಇಡಿ. ನೀವು ಓವರ್ ಆಕ್ಟಿಂಗ್ ಮಾಡ್ತೀರಾ ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಎಲ್ರಿಗೂ ಗೊತ್ತಾಗಿರುತ್ತೆ. ಅದನ್ನ ಅಪ್ಲೋಡ್ ಆಗುತ್ತೆ. ಗೈಸ್, ನಾನು ಓವರ್ ಆಕ್ಟಿಂಗ್ ಮಾಡ್ತೀನಂತೆ ಗೈಸ್. ನಾನು ಮಾಡೋ ಆಕ್ಟಿಂಗ್ನ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಗೈಸ್. ನಾನು ಮಾತಾಡೋದನ್ನ ಓವರ್ ಆಗಿ ನೀವು ತಗೊಂಡಾಗ ಅದು ಓವರ್ ಆಕ್ಟಿಂಗ್ ಅಂತ ಅನ್ಸ್ಬೋದು. ಆ್ಯಂಡ್ ನಿಮ್ಮನ್ನ ಯಾರು ಪಕ್ಕದಲ್ಲಿ ಕೂತ್ಕೊಂಡಿದ್ದು? ಓಕೆ ನೋಡಿ ಗೈಸ್, ಹಂಗೆ ಹತ್ರ ಹಾಕಿ ಬರ್ತಾರೆ. ಫ್ರೆಶ್ ಅಪ್ ಆಗಿ ಈಚೆ ಹೋಗೋಣ ಅಂತ ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ?
ರೌಂಡ್ ಹೋಗೋಣ ಇಲ್ಲ, ನಾನೆಲ್ಲ ಕಾರಲ್ಲಿ ರೌಂಡ್ ಹೋಗೋಣ ಅಂತ ಅನ್ಕೊಂಡೆ. ನಾನು ಕಾರಲ್ಲಿ ಅನ್ಕೊಂಡು ಡ್ರೆಸ್ಸು ಚೇಂಜ್ ಮಾಡಲಿಲ್ಲ, ಹಂಗೆ ಬಂದೆ ನಾನು. ನನಗೇನು ಗೊತ್ತು ಇಲ್ಲಿ ರೌಂಡ್ ಹೋಗೋಣ ಅಂತ ಇದ್ದೀರಾ ಅಂತ. ರೆಸಾರ್ಟ್ ರೌಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ನಮ್ಮ ಕರುನಾಡ ಕೆಫೆ ಓನರ್ ಕಾಫಿ ಪ್ರಿಪೇರ್ ಮಾಡ್ಕೊಂಡು ತಗೋಬರ್ತಾ ಇದ್ದಾರೆ. ಯಶವಂತ್ ಅವರೇ, ಅವರೇ ಹಾಕೊಂಡ್ಬಿಡ್ತಾರೆ. ಯಶವಂತ್ ಅವರೇ, ನಿಜ ಹೇಳಿ, ನೀವೇನಾ ಮಾಡಿದ್ದು? ಅಲ್ಲ, ಖಂಡಿತವಾಗ್ಲೂ ನಾನೇ ಮಾಡಿದೆ. ಅಂದ್ರೆ ಅವ್ರಿಗೆ ಹೇಳ್ಕೊಟ್ಟು ಹೆಂಗ್ ಮಾಡೋದು ಅಂತ. ಅಂದ್ರೆ ನೋಡಿ, ಕರುನಾಡ ಕೆಫೆ ಓನರ್ ಅಂದ್ರೆ ಅವ್ರು ಟ್ರೈನ್ ಮಾಡ್ತಾರೆ ಅಲ್ವಾ ಕಾಫಿ ಹೆಂಗ್ ಪ್ರಿಪೇರ್ ಮಾಡೋದಂತ. ಇಲ್ಲಿ ರೆಸಾರ್ಟಿಗೆ ಬಂದು ಪಾಪ ಅವ್ರಿಗೂ ಟ್ರೈನ್ ಮಾಡಿ ತಗೊಂಡ್ಬಂದಿದ್ದಾರೆ. ಸೊ ಇದು ಒಂದು ಕಾಫಿ 20% ಚಿಕೋರಿ ಮಿಕ್ಸ್ ಮಾಡಿ ಮಾಡಿಸಿರುವಂತಹ ಪ್ಯೂರೆಸ್ಟ್ ಕಾಫಿ, ನಮ್ಮ ಚಿಕ್ಕಮಗಳೂರು ಕಾಫಿ. ದಯಮಾಡಿ ನೀವು ಬ್ರೀವ್ ಮಾಡ್ಬೋದು ಖಂಡಿತವಾಗ್ಲೂ. ಇದು ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಗೈಸ್, ಬಂದಿದ ತಕ್ಷಣ ಫಸ್ಟ್ ಯಶವಂತ್ ಮಾಡಿದ್ದು ಇಲ್ಲಿ ರೆಸಾರ್ಟ್ ಹೆಂಗಿದೆ ಅಂತ ನೋಡಲಿಲ್ಲ ಅವನು. ಇಲ್ಲಿ ಕಾಫಿ ಚಹಾ ಹೇಗೆ ನಾನು ತಯಾರಿಸ್ತೀನಿ ಅಂತ ನೋಡಿದ, ಅದು ಅವನ ಕೆಲಸ ಹೆಮ್ಮೆ ತೋರಿಸುತ್ತೆ. ಅರಂಗು ಮದ್ರ ತುಮೆ ಸೆಲ್ಫ್ BGM. ಓಕೆ, ಏನಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ನಾವ. ನೀವು ಯಾವಾಗೂ ಅಷ್ಟೇ ಮಾತಾಡಬೇಡಿ ಜಾಸ್ತಿ, ಮುಖ ಮುಚ್ಕೊಂಡಿದೆ ಆಯ್ತಾ? ಬನ್ನಿ. ಮುಖನ ಯಾಕೆ ಮುಚ್ಕೊಂಡಿರ್ಬೇಕು? ಜಾಸ್ತಿ ಮಾತಾಡ್ಬಾರ್ದು ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಯಾಕಂದ್ರೆ ತಿಕ್ಕ ಮುಚ್ಚಿ ಅಂತ ಹೇಳೋಕ್ಕಾಗಲ್ವಲ್ಲ. ಇದಾಕಿ ಏನು ಹೇಳಿ? ಮೀಮ್ ಹಾಕ್ತೀನಿ ಅದಕ್ಕೆ, ನಿಮಗೆ ಬೈದ್ಬಿಟ್ಟು ಮೀಮ್ ಹಾಕ್ತೀನಿ. ಓಹೋ ಏನೋ ಏನು ಕಿಡ್ಸ್ ಪ್ಲೇ ಏರಿಯಾಗೆ ಹೋಗ್ತಾ ಇದ್ದೀರಾ ನೀವು? ನೋಡೋಣ ಅಂತ. ಅದೇ ನಮ್ಗಿಲ್ಲ, ನಾವು ಸ್ಟೇ ಆಗಿರೋದು. ಅದು ನಮ್ಗಿಲ್ಲ. ಎಲ್ಲ ಮಕ್ಕಳನ್ನ ನಾವು ಪ್ಲೇ ಗ್ರೌಂಡಿಗೆ ಕರ್ಕೊಂಬಂದಿದ್ದೀವಿ ಗೈಸ್. ಇದು ಸ್ವಲ್ಪ ತೀಟೆ ಮಕ್ಕಳು. ಏನಿದು? ನವಾಜಾರ ಇರಿ, ನಾನು ಕೂತ್ಕೋತೀನಿ. ನಮ್ಮಿಬ್ರು ವೆಯ್ಟ್ ಅಷ್ಟೇ ಮ್ಯಾಚ್ ಆಗೋದು. ಇಲ್ಲಿ ಬೇರೆ ಯಾರಾದ್ರೂ ಹೇಳಿ ಯಶವಂತ್ ಅವರೇ. ಹಿಂಗೆ ಕೇಳ್ಕಂಗೆ ಸಾರ್, ಹಿಂಗೆ ಫುಡ್ ಇಲ್ಲ ಅಂದೆ ಸಾರ್, ಆಚೆಗೆ ಹೋಗಿ ಬರ್ಬೇಕಂತೆ ಸಾರ್. ಆಚೆ ಹೋಗಿ ಒಂಬಿ ಬರ್ಬೇಕಂತ ಸರ್. ಆಚೆ ವಾಟ್ ಅಬೌಟ್ ಯುವರ್ ಲಿಕ್ಕರ್? ನಿನ್ ಲಿಕ್ಕರ್ ಏನು? ನಮ್ಮ ಲಿಕ್ಕರ್ ಬಂದು ಮೂಸಂಬಿ ಜ್ಯೂಸು. ಅಲ್ಲ, ನಾನು ಇದನ್ಕೊಂಡೆ. ಯಾವುದು? ಗೈಸ್, ಇದು 18+ ವ್ಲಾಗ್ ಆಗೋಯ್ತು. ಕಟ್. ಹಲೋ, ನೀರಿದೆ ಅಲ್ಲಿ, ನೀರಿದೆ. ಆಡಿ, ಪರವಾಗಿಲ್ಲ. ಏಯ್ ಗಲೀಜ್ ಮಾಡಿದ್ರ ಅದನ್ನೆಲ್ಲ. ನವಾಜ್ ಅವರೇ, ಇವರು ಕಾಣಿಸ್ತವ್ರೆ. ಅದೇ ಎಂತ ಗೊತ್ತಾ ಚೇಟ, ಹಿಂಗ್ ಕೋಳಿ ಸಾರು ಇಲ್ಲ ಅಂತೆ, ಮತ್ತೇನುಂಟಂತೆ. ನಾನು ಆಚೆ ಹೋಗಿ ತಿನ್ಬೇಕಂತೆ. ಆಚೆ ಅನ್ನೋದನ್ನ ಏನಂತಾರೆ? ಆಚೆ வெளியே ಮನೆ ತಾನೇ ಅದು. வெளியே ಮಲಯಾಳಂ என்ன கேக்குங்க? ಎಂದ ಚೇಟ? ಬಾನ್ಸ್ಟರ್ ಅದು ವೆಬ್ಸೈಟ್ ಸಿಗುತ್ತೆ. ಬಿ ಕಟ್ಟಾಗಿ ಏನು, ಯೂಶುವಲಿ ನನ್ನ ವಿಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ. ಹಾಫ್ ಕ್ಯಾಮ್ರಾ ವಿಡಿಯೋಸ್ ಕ್ರೋಮಲ್ಲಿ ನೋಡ್ಬೇಕು ನೀವು ಅಷ್ಟೇ. ವೆಬ್ಸೈಟ್ ಎಂದ ಗೊತ್ತಾ ನಿಂಗೆ? ವೆಬ್ಸೈಟ್ ಇಲ್ಲಿ ನೋಡಿ ಇವ್ರನ್ನ. ಕೃತಿ ಅವರೇ, ಏನು ಮಾಡಕ್ಕಾಗಲ್ಲ, ಅದು ಮಗುವಿನಂತ ಮನಸ್ಸಿದ್ದಾಗ ಅದೇ ಅನ್ಕೋತೀನಿ. ಇದು ಅಂದ್ರೆ ಹೊಟ್ಟೆ ಹಸಿವಿದೆ, ಅದಕ್ಕಿಂತ ಮುಂಚೆ ನಮಗೆ ನೀರು ಕುಡಿದ ಅಭ್ಯಾಸ. ಇಲ್ಲಿರೋ ಮಕ್ಳಿಗೆಲ್ಲ ಆಟ ಆಡೋ ಖುಷಿಯಾಗಿದೆ, ಅಂದ್ರೆ ಇವರಿಗೆ ತಿನ್ನೋ ಹಸಿವಾಗಿದೆ. ಸರಿ ಬನ್ನಿ ಹೋಗೋಣ. ಮಾಮಾಗಿದ್ದಾಗ ನೀವು ಬನ್ನಿ. ಓಕೆ, ಇಲ್ಲಿ ಡಿನ್ನರ್ ಇಲ್ಲ ಅಂತ ಗೈಸ್. ಸೊ ಇವಾಗ ಈಚೆ ಹೋಗ್ತಾ ಇದ್ದೀವಿ ಊಟಕ್ಕೆ. ಹಾಂ, ಈಚೆ ಹೋದ್ಮೇಲೆ ಸಿಗ್ತೀವಿ. ನೀರು ಇಲ್ವಾ ಇಲ್ಲಿ ಕುಡಿಯೋಕ್ಕೆ? ಸಾರಿ, ನಾನು ನೋಡಿಲ್ಲ. ಎಲ್ಲರೂ ಸುಸ್ತಾಗ್ಬಿಟ್ರು. ಒಂದು ರೌಂಡ್ ಹೋಗಿ ಬಂದಿರ್ತೀವಿ. ಲಾಗಿನ್ ಮಾಡಿ ಯಾರಾದರೂ ಯೂಟ್ಯೂಬ್ನ. ಕಾಫಿ ವಿತ್ ಪ್ರವೀಣ್. ಆ ಹುಡುಗಿ ನೀವು ಮಾತಾಡ್ಬೇಕಾದ್ರೆ ಎದುರ್ಕೋತಾ ಇದೆ. ಹೌದಾ ಕೃತಿ? ಬೇಕಾದ್ರೆ ನೀವು ಕೃತಿಗೊಂದು ನವಾಜ್ ಹಂಗೆ ಕೊಡು. ಕೃತಿಗೊಂದು
ಸುಮ್ಮನೆ ಇಡೀ ವಿಡಿಯೋಗೆ. ಎಸ್, ಹೇಗೆ ಅನಿಸ್ತಾ ಇದೆ ಕೃತಿ ಕಾಫಿ ವಿತ್ ಪ್ರವೀಣ್ಗೆ? ಖುಷಿ ಇದೆಯಾ? ಯಾಕೆ ನೆಗಡಿ ಆಗಿದೆಯಾ? ಅಲ್ಲೋಗಿ ಆಡ್ದಲ್ಲ ಈಗ ಅಲ್ಲಿ ಮೇಲೆ ಎಗರಿ ಬಿದ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದಾರೆ ನೋಡಿ, ಎಲ್ಲ ಕೆಳಗಡೆ ಚೆಲ್ಲಿ. ಕನ್ನಡ ಕ್ರೇಜಿ ಸಾಂಗ್ ಹುಡ್ಕೋ ಲಕ್ಷಣ ನೋಡಿ ಇವ್ರದ್ದು. ಕನ್ನಡ ಹಾಟ್ ರೊಮ್ಯಾಂಟಿಕ್ ಸಾಂಗ್ಸ್ ಇದು ಬೇಕಂತ ಗೈಸ್. ಕಾಫಿ ಫುಲ್ ತಣ್ಣಗೆ ಆಗೋಗಿದೆ. ಕ್ರೇಜಿ ಸಾಂಗ್ಸ್ ಇಲ್ಲ ಈಗ ಹುಡುಗರೆಲ್ಲ ಊಟ ತರೋದಕ್ಕೆ ಹೋಗ್ತಾ ಇದ್ದಾರೆ. ಏನಂತಾರೆ ಅದನ್ನ, ಬ್ಲಡ್ ಬಗ್ ಅಲ್ಲ ಅನ್ಸುತ್ತೆ, ಅದೇ ಅನ್ಸುತ್ತೆ. ಏನಿದು ತಿಗ್ನೇನಾ? ಲೀಚ್ 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 ಅದಕ್ಕೆ ಹಚ್ಬಿಟ್ಟಿದೆ ಪಾಪ. ಬ್ಲಡ್ ಸ್ಟಾಪ್ ಆಗ್ತಾಯಿಲ್ಲ ಇವರಿಗೆ, ಹಂಗೆ ಬ್ಲಡ್ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಹುಡುಗರು ಊಟ ತರಕ್ಕೆ ಹೋಗಿ ಇನ್ನೂ ಬಂದಿಲ್ಲ, ನಮಗೆ ಹೊಟ್ಟೆ ಹಸಿದೆ. ನೀವು ಟ್ಯಾಬ್ಲೆಟ್ ಹಂಗೆ ತೊಗೊಂಡ್ರಾ? ಊಟ ಮಾಡಿದೆ ತೊಗೊಬಾರ್ದಂಗೆ ಗೊತ್ತಾಯ್ತಲ್ಲ, ಊಟ ಆದಮೇಲೆ ತೊಗೊಬೇಕು ಅಂತ. ಆದರೂ ತೊಗೊಂಡ್ರಾ? ವೆರಿ ಗುಡ್. ಬಿಕಾಸ್ ಅಷ್ಟು ಹೆಡ್ಡೇಕ್ ಇದೆ ತಡೆಯೋಕೆ. ನನಗೂ ಹೆವಿ ತಲೆನೋವ್ತಾ ಇದೆ, ಊಟ ಮಾಡ್ಬಿಟ್ಟು ತೊಗೊಳ್ಳೋಣ ಅಂತ. ಎಲ್ಲ ಹುಡುಗಿರ್ಗೂ ತಲೆನೋವು ಬಂದಿದೆ, ಅವ್ರಿಗೆ ಇನ್ನೂ ಬಂದಿಲ್ಲ ಅನಿಸುತ್ತೆ. ನಂಗೆ ಆಲ್ರೆಡಿ ಹುಷಾರಿ ಇಲ್ಲದೆ ಬಂದಿರೋದು. ಅವರು ಆ್ಯಕ್ಚುಲಿ ಅವರು ಟ್ರಾವೆಲರ್. ನಮ್ಮದು ಐ ಡಿ ಏನು? ಸಂಚಾರಿ ಸುಚಿ ಅಂತ ಚೆಕ್ ಮಾಡಿ ಗೈಸ್. ಓಕೆ, ಅವ್ರು ಬರೋವರೆಗೂ ಹೆಂಗಿದ್ರು ಬೋರ್ ಆಗುತ್ತೆ. ಹೈಡ್ ಅವ್ರು ಬರ್ತಾರಲ್ಲ, ಅವ್ರು ಬರೋಕ್ಕೆ ಮುಂಚೆ ನಾವೆಲ್ಲಾದ್ರೂ ಹೈಡ್ ಆಗೋಣ. ಎಲ್ಲೋದ್ರು ಅಂತ ಹುಡುಕ್ಬೇಕು. ಬನ್ನಿ, ಒಳಗಡೆ ಇರೋದು ಬೇಡ, ಒಳಗಡೆ ಹೈಡ್ ಆಗೋದು. ಕ್ಯಾಮ್ರಾ ಎಲ್ಲಾದರೂ ಫಿಟ್ ಮಾಡಬೇಕು. ನಿಮ್ದೊಂದು ಫೋನ್ ಇದೆ ಅಲ್ವಾ? ಓಕೆ ಗೈಸ್, ಇವಾಗ ಏನಾದರೂ ಪ್ರ್ಯಾಂಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ, ನೋಡೋಣ. ಫಸ್ಟ್ ನಾನು ಚಪ್ಪಲಿ ಹಾಕ್ಕೊತೀನಿ.